ಆ ಪ್ರಾಜೆಕ್ಟ್ನ ಮತ್ತೆ ಇನ್ನೊಂದು ರೂಪದಲ್ಲಿ ತಂದು ಅದನ್ನು ದುಡ್ಡುಗೋಸ್ಕರನೇ ಮಾಡೋದು ಅನ್ನೋದಿದೆಯಲ್ಲ ತುಂಬ ತಪ್ಪು. ನಾವಲ್ಲೊಂದೊಂದು ಮರನೂ ಕಡಿಬೇಕಾದ್ರೆ ಅದನ್ನು ಏನಾದರೂ ಮುಟ್ಬೇಕಂದ್ರೆ ಒಂದು 100 ಸರಿ ಯೋಚನೆ ಮಾಡ್ಬೇಕು ನಾವು. ಅಲ್ಲಿನ ಜನಗಳು ಅದು ದೇವರು ಅಂತ ಹೇಳ್ಬೇಕಾದ್ರೆ ನಾವು ಎಷ್ಟು ಯೋಚನೆ ಮಾಡಬೇಕು. ಇವಾಗ ನಮ್ಮ ದೇವ್ರ ಕಾಡಾಗಲಿ ಅಥವಾ ಬೇರೆ ಎಲ್ಲ ಕಾಡುಗಳನ್ನ ಮಾಡಬೇಕಾದ್ರೆ ಯಾಕೆ ಮಾಡಿದ್ರು ಅವರು. ಅದರಿಂದ ಶರಾವತಿ ಇದರಲ್ಲಿ ಅದೇನಾಗ್ತದೆ ತಪ್ಪಾಗ್ತದೆ. 16th ನಮ್ಮದು ಪಬ್ಲಿಕ್ ಕನ್ಸಲ್ಟೇಷನ್ ಇದೆ. ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಪಾರ್ಟಿಸಿಪೇಟ್. ನಾವಂತೂ ಹೋಗ್ತಾ ಇದೀವಿ. ಶರಾವತಿ ಪ್ರಾಜೆಕ್ಟ್ ಇಲ್ಲ, ಶರಾವತಿ ಇದು ನೋಡಿ, ಲಾಸ್ಟ್ ಟೈಮು ಅದು ಬೇಡ ಅಂತೆಲ್ಲ ಹೇಳಿ ನಾವು ಬೆಂಗಳೂರವ್ರು ಸಪೋರ್ಟ್ ಮಾಡಿ ಅಲ್ಲಿ ಲೋಕಲ್ಸ್ ಶರಾವತಿ ಅವ್ರಿಗೆ ಎಲ್ಲ ಮಾಡಿ ಕೊಟ್ಟಿದ್ವಿ ಮ್ಯಾಮ್ ಆ್ಯಕ್ಚುಲಿ. ಬಟ್ ಅದು ಏನೋ ಗೊತ್ತಿಲ್ಲ ಮ್ಯಾಮ್, ಅದು ಯಾರು ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಅಂತ ಗೊತ್ತಿಲ್ಲ. ಕೆಲವು ಸರಿ ನಾವು ನೋಡಿದೀವಿ ಈ ಪ್ರಾಜೆಕ್ಟ್ಗಳು ಏನಾಗುತ್ತೆ ಅವತ್ತಿನ ಕಾಲಕ್ಕೆ ಆಗೋದಿಲ್ಲ, ಜನ ಬೇಡ ಅಂತ ಹೇಳಿರ್ತಾರೆ. ಅದು ಯಾರು ಮತ್ತೆ ಅದೇ ಆ ಪ್ರಾಜೆಕ್ಟ್ನ ಮತ್ತೆ ಇನ್ನೊಂದು ರೂಪದಲ್ಲಿ ತಂದು ಅದನ್ನ ದುಡ್ಡುಗೋಸ್ಕರನೇ ಮಾಡೋದು ಅನ್ನೋದಿದೆಯಲ್ಲ ತುಂಬ ತಪ್ಪು. ಆಮೇಲೆ ಇಲ್ಲಿ ಒಂದು 10,000 ಮರ ಕಡಿಯೋದಕ್ಕೆ ಪ್ಲಾನ್ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ಇದು ತುಂಬ ತಪ್ಪಾಗುತ್ತೆ, ಇದು ಆಗಬಾರ್ದು ಆ್ಯಕ್ಚುಲಿ. ಏನಂದರೆ ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇಡೀ ಇಂಡಿಯಾಗೆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಒಂದು ಅಸೆಟ್, ಅದು ಬಯೋಡೈವರ್ಸಿಟಿ ಹಾಟ್ಸ್ಪಾಟು. ನಮ್ಮದು ಇದನ್ನು ಆ 60% ಏನು ಗ್ರೀನ್ರಿ ಇದೆಯೋ ಅಥವಾ ನಮ್ಮ ನದಿಗಳೆಲ್ಲ ಸೌತ್ ಇಂಡಿಯಾದ ನದಿಗಳು ಏನಿದೆಯೋ ಅದೆಲ್ಲ ಉಗಮ ಆಗೋದೇ ಇಲ್ಲ ಆ್ಯಕ್ಚುಲಿ. ನಾವಲ್ಲೊಂದೊಂದು ಮರನೂ ಕಡಿಬೇಕಾದ್ರೆ ಅದನ್ನು ಏನಾದರೂ ಮುಟ್ಬೇಕಂದ್ರೆ ಒಂದು 100 ಸರಿ ಯೋಚನೆ ಮಾಡ್ಬೇಕು ನಾವು ಆ್ಯಕ್ಚುಲಿ. ಅದು ಆಗ್ತಾ ಇಲ್ಲ. ವೆಸ್ಟರ್ನ್ ಘಾಟ್ಸು ಉಳಿಸೋ ಅಂಥ ಕೆಲಸಗಳಿದೆಯಲ್ಲ ತುಂಬ ಇಂಪಾರ್ಟೆಂಟ್. ಅದು ನನಗಲ್ಲ, ಪ್ರತಿ ಜನ್ರೇಷನ್. ಆಮೇಲೆ ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಲೋಕಲ್ಸು ಇದ್ರ ಬಗ್ಗೆ ಇಂಟ್ರೆಸ್ಟು ತೋರಿಸ್ತಾ ಇಲ್ಲ. ಅದೊಂದು ನಮಗೆ ತುಂಬ ಇದಾಗ್ತಾ ಇದೆ. ಯಾಕಂದರೆ ಎಲ್ಲ ಕಡೆಯಿಂದ ಅದು ಎಷ್ಟು ಇಂಪಾರ್ಟೆನ್ಸ್ ಅಂತ ಪ್ರತಿ ಸರಿ ಹೇಳಬೇಕಾದ್ರೆ ನಾವು ಡೆವಲಪ್ಮೆಂಟ್ ಬೇಡವಾ ಅಂತ ಕೇಳ್ತಾರೆ. ಡೆವಲಪ್ಮೆಂಟ್ ಬೇಕು ಅಲ್ಗೂ. ಅದಕ್ಕೆ ನೀವು ಅದನ್ನು ಡಿಸೈನ್ನ ಇದನ್ನು ಬಂದು ಡಿಸ್ಕಷನ್ ಮಾಡಬೇಕು. ಅದು ಯಾಕಂದರೆ ನಮಗಿಂತ ಮುಂಚೆ ಇರೋದು ವೆಸ್ಟರ್ನ್ ಘಾಟ್ಸ್ ರೀಜನ್ ಏನಿದೆಯೋ ಅದು ಹಿಮಾಲಯಕ್ಕಿಂತ ಹಳೆಯದು ಅಲ್ವಾ. ಇವತ್ತು ಅದು ಎಷ್ಟು ತುಂಬ ಇಂಪಾರ್ಟೆಂಟ್. ನೀವು ಯೋಚನೆ ಮಾಡಿ, ಆಫ್ರಿಕಾದಿಂದ ಡಿವೈಡ್ ಆಗಿ ಇಲ್ಲಿ ಬಂದು ಆಮೇಲೆ ಹಿಮಾಲಯ ಆಗಿ, ಅದಕ್ಕೆ ಮುಂಚೆ ನಾವು ಅದು ಇದಾಗ್ತಾರೆ ಎಷ್ಟು ದೊಡ್ಡ ಫ್ಯಾಕ್ಟರ್ ಅದು. ಅದನ್ನು ನಾವು ನೆನೆಸ್ಕೊಂಡ್ರೆ ಆಮೇಲೆ ಇವಾಗ ನಾವು ಕಾಂತಾರ ಆಗಲಿ ಅಥವಾ ನಮ್ಮ ಪುನೀತ್ ಸರ್ದು ಗಂಧದ ಗುಡಿ ಬಂದಾಗಲ್ಲ ಅದರಲ್ಲಿ ದೇವರು ಅಂತ ಪೂಜೆ ಮಾಡಬೇಕಾದ್ರೆ ಅದು ಯಾಕೆ ಆ ಜನ ಅದನ್ನು ದೇವರು ಅಂತ ಪೂಜೆ ಮಾಡ್ಯಾರ ಅಲ್ವಾ. ಅಲ್ಲಿನ ಜನಗಳು ಅದು ದೇವರು ಅಂತ ಹೇಳ್ಬೇಕಾದ್ರೆ ನಾವು ಎಷ್ಟು ಯೋಚನೆ ಮಾಡಬೇಕು. ಇವಾಗ ನಮ್ಮ ದೇವ್ರ ಕಾಡಾಗಲಿ ಅಥವಾ ಬೇರೆ ಎಲ್ಲ ಕಾಡುಗಳನ್ನ ಮಾಡಬೇಕಾದ್ರೆ ಯಾಕೆ ಮಾಡಿದ್ರು ಅವರು. ಅದು ನನ್ನ ಪ್ರತೀತಿ ಅಲ್ವಾ, ಅದು ನನ್ನ ನಂಬಿಕೆ ಅಲ್ವಾ. ಇವತ್ತು ನಾವು ಏನಾದರೂ ಪೂಜೆ ಮಾಡಬೇಕಾದ್ರೆ ಹೂವು ಹಣ್ಣು ಕಾಯಿ ಯಾಕೆ ಕೊಡ್ತೀವಿ? ನೇಚರ್ನೇ ತಗೊಂಡು ನೇಚರ್ ಕೊಡ್ತೀವಿ. ಯೋಚನೆ ಮಾಡಬೇಕಿದ್ದಾನಲ್ಲ. ಸೊ ವಿ ಹ್ಯಾವ್ ಟು ಕಮ್ ವಿತ್ ಅ ಪ್ರಾಪರ್ ಡಿಸ್ಕಷನ್. ಚೇಂಜಸ್ ಏನಾಗ್ತದೆ ನಾವು ಪ್ರೆಸೆನ್ಸಲ್ಲಿ ಇಟ್ಕೊಬೇಕು. ಆಮೇಲೆ ಪ್ರೊವೈಡ್ ಮಾಡಬೇಕು ಜನಕ್ಕೆ, ಎಲ್ಲರಿಗೂ ಬೇಕು, ಎಲ್ಲರೂ ಡೆವಲಪ್ ಆಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಅದಕ್ಕೇನು ಬೇಕೋ ಮಾಡಬೇಕು. ಡಿಸ್ಟ್ರಕ್ಷನ್ ಮಾಡಿ ಒನ್ ಸೈಡೆಡ್ ಆಗಿ ಡಿವೈಡ್ ಆಗಿ ಎನ್ವೈರ್ನ್ಮೆಂಟ್ ವರ್ಸಸ್ ಡೆವಲಪ್ಮೆಂಟ್ ಅಂತಂದ್ರೆ ಮಾಡಬಾರ್ದು, ತಪ್ಪದು. ಅರ್ಥ ಆಯ್ತಾ? ಎಲ್ಲರಿಗೂ ಸಿಗುತ್ತೆ, ಬಟ್ ಅದನ್ನು ಕರೆಕ್ಟಾಗಿ ಮಾಡಬೇಕಾಗ್ತದೆ. ಅದರಿಂದ ಶರಾವತಿ ಇದರಲ್ಲಿ ಅದೇನಾಗ್ತದೆ ತಪ್ಪಾಗ್ತದೆ. 16th ನಮ್ಮದು ಪಬ್ಲಿಕ್ ಕನ್ಸಲ್ಟೇಷನ್ ಇದೆ. ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಪಾರ್ಟಿಸಿಪೇಟ್. ನಾವಂತೂ ಹೋಗ್ತಾ ಇದ್ದೀವಿ, ಖಂಡಿತ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಡೆವಲಪ್ಮೆಂಟ್ ಮಾಡಲಿ, ಬಟ್ ಇದರ ಡಿಸ್ಟ್ರಕ್ಷನ್ ಆದರೆ ಸಸ್ಟೈನಬಲ್ ಆಗಲಿ. ಯಾಕಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಇದರಿಂದ ಕೊಟ್ಟಿರೋದು ಆ್ಯಕ್ಚುಲಿ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಮಿ.